ಕಾಂತಾರ ಚಾಪ್ಟರ್ 1 ಸಿನಿಮಾದಲ್ಲಿ ಈ ಭೂತಾರಾಧನೆಯ ವಿಚಾರಕ್ಕೆ ದೈವಾರಾಧನೆಯ ವಿಚಾರಕ್ಕೆ ತೋರಿಸಿದಂತಹ ರೀತಿ ವ್ಯಾಪಕ ಆಕ್ರೋಶ ಮತ್ತು ಪ್ರಶ್ನೆಗಳಿಗೂ ಕೂಡ ಕಾರಣವಾಗಿತ್ತು. ದೊಡ್ಡ ಮಟ್ಟದಲ್ಲಿ ವಿರೋಧ ಕೂಡ ಈಗ ವ್ಯಕ್ತವಾಗ್ತಾ ಇದೆ. ಕಾಂತಾರದ ಚಾಪ್ಟರ್ 1ರಲ್ಲೂ ಕೂಡ ದೈವಗಳನ್ನು ಮತ್ತೆ ತರಲಾಗಿದ್ದು ಕೆಲ ದೈವಾರಾಧಕರಿಂದ ಅಪಸ್ವರ ವ್ಯಕ್ತವಾಗಿದೆ. ಉಡುಪಿಯ ಜಾನಪದ ವಿದ್ವಾಂಸ ಬನ್ನಂಜೆ ಬಾಬು ಅಮೀನ್ ಈ ಕುರಿತಾಗಿ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ್ದಾರೆ. ದೈವಾರಾಧನೆಯನ್ನು ಚಲನಚಿತ್ರ ವೇದಿಕೆಗಳಲ್ಲಿ ಪ್ರದರ್ಶಿಸುವುದಕ್ಕೆ ನಮ್ಮ ವಿರೋಧವಿಲ್ಲ, ಆದರೆ ಯಾವುದೂ ಕೂಡ ಅತಿ ಆಗಬಾರ್ದು, ವಿಪರೀತ ವಿಡಂಬನೆ ಆಗಬಾರ್ದು, ನಂಬಿಕೆಗೆ ಘಾಸಿ ಮಾಡುವ ರೀತಿಯಲ್ಲಿ ಅದರ ಪ್ರದರ್ಶನ ಆಗಬಾರ್ದು. ಇದು ಪ್ರದರ್ಶನದ ಕಲೆಯಲ್ಲ, ಆರಾಧನಾ ಕಲೆ ಅಂತ ಹೇಳಿದ್ದಾರೆ. ಈ ಬಗ್ಗೆ ನಮ್ಮ ಉಡುಪಿ ಪ್ರತಿನಿಧಿ ದೀಪಕ್ ಜೈನ್ ನಡೆಸಿರುವಂತಹ ಒಂದು ಚಿಟ್ಚಾಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಚಿತ್ರಗಳಲ್ಲಿ ವೇದಿಕೆಗಳಲ್ಲಿ ಕರಾವಳಿಯ ದೈವಾರಾಧನೆಯನ್ನು ಪ್ರದರ್ಶಿಸುವ ಬಗ್ಗೆ ಸಾಕಷ್ಟು ಪರ ವಿರೋಧ ಚರ್ಚೆಗಳು ಆಗ್ತಾ ಇದೆ. ನಮ್ಮ ಜೊತೆ ಮಾತನಾಡಲಿಕ್ಕೆ ತುಳು ಜನಪದ ವಿದ್ವಾಂಸರು ಮತ್ತು ದೈವಾರಾಧನೆಯ ಬಗ್ಗೆ ಬಹಳ ಅರಿತವರು ಬನ್ನಂಜೆ ಬಾಬು ಅಮೀನ್ ಅವರಿದ್ದಾರೆ. ಸರಿ, ಕಾಂತಾರ ಚಿತ್ರ ಬಂದ ನಂತರ ಅಂತೂ ಈ ವಿಶ್ವ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು ಕರಾವಳಿಯ ದೈವಾರಾಧನೆ ಅಭಿಪ್ರಾಯಗಳು, ಅದನ್ನು ಸ್ಟೇಜ್ಗೆ ತರಬಾರ್ದು, ಚಿತ್ರಕ್ಕೆ ತರಬಾರ್ದು, ಅದು ಕೇವಲ ಒಂದು ನಂಬಿಕೆ ವಸ್ತುವಾಗಿ ವಿಚಾರವಾಗಿ ಮಾತ್ರ ಇರಬೇಕು ಅಂತ ನೀವೇನು ಹೇಳ್ತೀರಿ ಅಂತ? ನೋಡಿ, ಒಬ್ಬ ವ್ಯಕ್ತಿ ಊಟ ಮಾಡುವಾಗ ಇರಲಿ ಅಥವಾ ಬೇರೆ ಯಾವುದೇ ವ್ಯವಸ್ಥೆಯಲ್ಲಿ ಇರಲಿ, ಅವನಿಗೆ ಅತಿರೇಕ ಆದರೆ ಅದು ಕಾರಲಿಕ್ಕೆ ಬರ್ತದೆ. ಇದು ಕೂಡ ಹಾಗೇ ಆಗಿದೆ. ಕಾಂತಾರವನ್ನು ನಾನು ಎಷ್ಟಕ್ಕೂ ದೂರುವುದಂದರೆ ಅತಿರೇಕ ಅಂತ ಹೇಳಿದರೆ ಉಂಟಲ್ವ, ಅತಿರೇಕ ಆದ ಕೂಡಲೇ ಅದು ದೂರುವ ಮಟ್ಟಕ್ಕೆ ಬರ್ತದೆ, ಅದು ವಿಮರ್ಶೆ ಮಟ್ಟಕ್ಕೆ ಬರ್ತದೆ, ಒಬ್ಬರ ಹೊಗಳುವುದು ಒಬ್ಬರು ತೆಗಳುವುದು. ಇದು ಮಾಡಬಾರ್ದು ಅಂತ ಹೇಳೋದು ನಾನು. ಒಂದು ಲಿಮಿಟ್ನಲ್ಲಿ, ಒಂದು ಮಿತಿಯಲ್ಲಿ ದೈವಾರಾಧನೆಯನ್ನು ಎತ್ತರಕ್ಕೆ ಕೊಂಡು ಹೋಗಿ. ಯಾವುದು ಪ್ರದರ್ಶನ ಕಲೆ, ಇದು ಪ್ರದರ್ಶನ ಕಲೆ, ಅದು ನಾಟಕ ಇರಲಿ ಮತ್ತೊಂದು ಇರಲಿ. ದೈವಾರಾಧನೆಯನ್ನು ಇವತ್ತು ನಾವು ಜನಮಾನಸದಲ್ಲಿದ್ದೇವೆ. ನಾನು 82 ವರ್ಷ ಪ್ರಾಯದವ, ನನಗೆ ಸಾಧಾರಣ ಅರಿವುಂಟು. ಯಾವುದು ಅತಿರೇಕ ಆಗಬಾರದು, ಅದು ಮಿತಿಯ ಒಳಗೆ ಇದ್ದರೆ ಎಲ್ಲವೂ ರುಚಿ. ಅದಕ್ಕೆ ತಪ್ಪಿದರೆ ಅದು ಕಾರ್ಲಿಕ್ಕೆ ಶುರುವಾಗ್ತದೆ, ವಾಂತಿ ಮಾಡೋದು ಅಷ್ಟೇ. ಕಾಂತಾರ ಏನಾಗಿದೆ ಈಗ? ಕಾಂತಾರ ನಾನು ಕೇಳಿದ್ದು ಮಾತ್ರ, ಅಂದರೆ ನಾನು ಸಿನಿಮಾ ಎಲ್ಲ ನೋಡಲಿಲ್ಲ, ಅದಕ್ಕೆ ಕ್ಷಮಿಸಿ. ಆದರೆ ಕಾಂತಾರದ ಬಗ್ಗೆ ಬಗೆ ಬಗೆಯಲ್ಲಿ ವಿಮರ್ಶೆಗಳು, ಅದು ಒಪ್ಪುಗೆಯ ಮಾತುಗಳು, ವಿರೋಧದ ಮಾತುಗಳು ಬರ್ತಾ ಇರ್ತವೆ. ಅದನ್ನು ನಾನು ಯಾವ ರೀತಿ ಹೆಚ್ಚು ವಿಮರ್ಶೆ ಅದಕ್ಕೆ ನನ್ನ ಅಭಿಪ್ರಾಯ ಕೊಡುವುದಿಲ್ಲ. ಆದರೆ ಇವತ್ತು ಕಾಂತಾರ ಏನಾಗಿದೆ ಅಂತ ಹೇಳಿದರೆ, 10 ಜನರು ಯಾಕೆ ಬೇಕಿತ್ತು ಇವರಿಗೆ, ಯಾಕೆ ಹೀಗಾಗಿದೆ? ಯಾಕೆಂತ ಹೇಳಿದರೆ, ನಾವು ಕಾಸರಗೋಡಿನಿಂದ ಅತ್ಲಗೂ ತುಳು ಭಾಷೆಯನ್ನು ಯಾರೆಲ್ಲ ಆಡ್ತಾರೆ ಆ ಕಡೆಯಿಂದ, ಕೇರಳದ ಒಂದು ಅರ್ಧ ಭಾಗದಿಂದ ಉತ್ತರ ಕಲ್ಯಾಣಪುರ ಹೊಳೆ ದಾಟಿ ಯಾರು ತುಳುವರು ಇದ್ದಾರೆ, ಅಲ್ಲಿ ಈ ಭಾಷೆ ಅಂತ ಹೇಳುವುದು ಹಾಸು ಹೊಕ್ಕಾಗಿದೆ. ಆ ಪರಿಣಾಮವಾಗಿ ದೈವವನ್ನು ಆರಾಧಿಸಬೇಕು, ದೈವವನ್ನು ಒಪ್ಪಬೇಕು. ನಾವು ಮನೆಮಂಚದಲ್ಲಿ ದೈವವನ್ನು ಅತ್ಯಂತ ಭಾವಾತಿರೇಕದಿಂದ, ನಮಗೆಲ್ಲ ತುಳು ಜನರಿಗೆ ದೇವರು ಮತ್ತು ನಂತರ ದೈವಗಳೇ ಮೊದಲು. ದೈವ ಇತ್ತಂದ್ರೆ ನನ್ನನ್ನು ಕಾಪು, ನನ್ನ ದೈವ ಇದ್ದರೆ ನನ್ನನ್ನು ಕಾಯಬಹುದು ಎಂದ ಗರ್ಭಿಣಿ ಹೆಂಗಸಿಗೆ ಸಮೇತ ಅವಳು ಅತೀವ ಪ್ರಾಣೋದ್ರೇಕವಾದಂತಹ ಆ ಒಂದು ಹೆರಿಗೆಯ ಹೊತ್ತಿನಲ್ಲಿ ಕೂಡ ಮನೆಯ ಯಜಮಾನ 85 ವರ್ಷ 90 ವರ್ಷದ ಮುದುಕರು ಕೇಳೋದು, ಸ್ವಾಮಿ ಕಾಂತಾರ್ಜಿ ಮಾತೆ, ಸ್ವಾಮಿ ಮರ್ಲಜಿ ಮಾತೆ, ಈ ಉಳ್ಳ ನಿನ್ನ ಸಂತಾನದ ಒಂಜಿ ಕೊಡಿ, ಪೊರ್ಲುಡು ಅಲ್ಲ ಬಂಜಿಡು ಒಂಜಿ ತಿನ್ನೋ ರಡ್ಡಾದು ಅಲ್ಲಿ ಪೊರ್ಲುಡು ಪ್ರತಿಯೊಳ್ಳ ಅನ್ನಕ್ಕೆ ಪರಕೆ ಸಂದಾಯ ಮಲ್ಪೋಯ ಅವು ಮಲ್ಪೋಯ ಅಂದರೆ ಆ ಭಾವನೆ ನಮ್ಮಲ್ಲಿ ಅತ್ಯಂತ ಹಾಸುಹೊಕ್ಕಾಗಿ ಅಡಕವಾಗಿರುವುದರಿಂದ ನಾವು ದೈವಗಳನ್ನು ಅತೀವವಾಗಿ ನಂಬ್ತೇವೆ. ನನ್ನ ದೈವ ಜುಮಾದಿ, ನನ್ನ ದೈವ ಕಲ್ಕುಡ, ನನ್ನ ದೈವ ಪಂಜುರ್ಲಿ, ಅವರಿದ್ದರೆ ನನ್ನನ್ನು ಬಿಟ್ಟು ಹಾಕೋದಿಲ್ಲ. ಅದು ಅತೀವ ನಂಬಿಕೆಯೇ ಈ ಭೂಮಿಯಲ್ಲಿ ನಮಗೆ ಅದು ಬೆಳವಣಿಗೆಗೆ ಒಂದು ಸಾಕ್ಷಿ ಆಗ್ತದೆ. ಈಗ ಚಿತ್ರ ಮಾಡಿದವರ ಅಭಿಪ್ರಾಯ ಏನು ಅಂತಂದರೆ, ಚಿತ್ರದ ಮೂಲಕ ನಾವೇನು ದೈವಕ್ಕೆ ಅಪಚಾರ ಮಾಡಲಿಲ್ಲ, ದೈವದ ಶಕ್ತಿ ಏನು, ಪವಾಡ ಏನು, ಅದನ್ನು ಪ್ರಪಂಚಕ್ಕೆ ನಾವು ತೋರಿಸಿದ್ದೇವೆ, ಏನು ತಪ್ಪು ಅಂತ ಪ್ರಶ್ನೆ ಮಾಡ್ತಾರೆ. ನೋಡಿ, ಇದು ಕೂಡ ಒಂದು ವಿಚಾರದಲ್ಲಿ ಕಾಂತಾರ ಮಾಡಿದವರು ಅಥವಾ ಚಿತ್ರ ಮಾಡಿದವರು ಅವರ ಡಿಫೆನ್ಸ್ ಅವರ ಆರ್ಗ್ಯುಮೆಂಟು 100% ಅದು ಅಗ್ರಿಯೇಬಲ್, 100ಕ್ಕೆ 100 ಅಗ್ರಿಯೇಬಲ್. ಯಾಕೆ ಅಂತ ಹೇಳಿದರೆ, ಚಿತ್ರ ಮಾಡುವವರು ಅದನ್ನು ಬತ್ತಲೆಯಾಗಿ ಕುಣಿಸಬೇಕು, ಅನೈತಿಕವಾಗಿ ಮಾತಾಡಬೇಕು, ಅದಲ್ಲ ಅವರದ್ದೊಂದು ಉದ್ದೇಶ ಅಂತ ಹೇಳಿದರೆ, ಈ ದೈವಗಳ ಒಂದು ಆರ್ಭಟವನ್ನು
ಆ ಒಂದು ಅರ್ಭಟವನ್ನು ನಾನು ದೈವ ಹೇಳ್ತದೆ, ನೀನು ಅಂತಹ ಹಾಗೆ ಮಾಡಿದರೆ ನೀನನ್ನು ರಕ್ತ ಕಾರಿಸ್ತೇನೆ. ಇದು ಉಂಟು. ಆ ಪರಿಣಾಮ ದೈವಗಳ ಆ ಒಂದು ಕಾರಣಿಕ ಉಂಟಲ್ವ, ಆ ಕಾರಣಿಕ ಶಕ್ತಿ ಬೆಳಕಿಗೆ ಬರಬೇಕಿದ್ರೆ ಅದು ತೋರಬೇಕು. ಅದು ಯಾರೇ ಇರಲಿ, ಅದು ಇಮ್ಮೆಟೀರಿಯಲ್, ಯಾರು ಮನುಷ್ಯ ಯಾರು ಅದಲ್ಲ. ಆ ದೈವಗಳ ಶಕ್ತಿ ಕಾಂತಾರ ಹಿಮಾದೇ. ಈ ನಮ್ಮ ತುಳುವಿನಲ್ಲಿ ಒಂದು ಮಾತುಂಟು, ಈ ಇತ್ತಡೆ ತೂವೊಂಡ್ಲ ಅಂತೇಳಿ, ತಾಯಿ ನೀರು ನೋಡಿಕೊಳ್ಳುವಂಥ ಕಡೆಗೆ ಅದೇ ತಾಯಿ ಪಶ್ಚಾತ್ತಾಪ